ನ್ಯೂಸ್ 4ಗೆ ಸ್ವಾಗತ. ನಾನು ನವಿತಾ ಜೈನ್. ಕೊರೋನಾ ಭೀತಿ ನಡುವೆ ಮಕ್ಕಳಿಗೆ ಈಗ ಡೆಂಗಿ ಕಾಟ ಶುರುವಾಗಿದ್ದು ಜ್ವರ, ಕೆಮ್ಮು, ನೆಗಡಿಯಿಂದ ಮಕ್ಕಳು ಬಳಲ್ತಾ ಇದ್ದಾರೆ. ರಾಜ್ಯದಲ್ಲಿ ದಿನನಿತ್ಯ ನೂರಾರು ಪ್ರಕರಣಗಳು ಈಗ ಪತ್ತೆ ಆಗ್ತಾ ಇದೆ. ಕೊರೋನಾ ಆತಂಕದ ನಡುವೆನೇ ಈಗ ಮಕ್ಕಳಲ್ಲಿ ಜ್ವರ, ನೆಗಡಿ, ಕೆಮ್ಮು, ಅಸ್ತಮಾ ಅಂತ ಕಾಣಿಸಿಕೊಳ್ತಾ ಇದೆ. ಡೆಂಗ್ಯೂ ಭೀತಿ ಈಗ ಕಾಡ್ತಾ ಇರುವಂತದ್ದು. ಆದ್ರೆ ದಿನನಿತ್ಯ ರಾಜ್ಯದಲ್ಲಿ ನೂರಾರು ಪ್ರಕರಣಗಳು ದಾಖಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯಾದ್ಯಂತ ಮಕ್ಕಳಿಗೆ ILI ಪ್ರಕರಣಗಳು ಈಗ ದಾಖಲಾಗ್ತಾ ಇದೆ. ಮಕ್ಕಳ ವೈದ್ಯರಿಗೆ ತೋರಿಸೋದಿಕ್ಕೆ ಈಗ ಆ ಮಕ್ಕಳ ಪೋಷಕರು ಮುಗಿಬಿದ್ದಿದ್ದಾರೆ. ಪ್ರತಿನಿತ್ಯ ಆಲ್ಮೋಸ್ಟ್ 100ಕ್ಕೂ ಹೆಚ್ಚು ಮಕ್ಕಳನ್ನ ತಪಾಸಣೆ ಮಾಡಲಾಗ್ತಾ ಇದೆ. ಅನೇಕ ಮಕ್ಕಳು ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಒಂದಷ್ಟು ಮಕ್ಕಳು ICU ಅಲ್ಲಿ ಚಿಕಿತ್ಸೆ ಪಡಿಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಇಲ್ಲಿವರೆಗೂ 9 ಜನ ಮಕ್ಕಳಲ್ಲಿ ಡೆಂಗಿ ಪತ್ತೆಯಾಗಿದ್ದು ದಾಖಲು ಮಾಡಿಕೊಂಡು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ವೈದ್ಯರು. ದಿನನಿತ್ಯವೂ ಹೆಚ್ಚಾಗಿದೆ ಜ್ವರ, ಕೆಮ್ಮು ಪ್ರಕರಣಗಳು. ಈ ಹಿನ್ನೆಲೆಯಲ್ಲಿ ಈಗ ಮಕ್ಕಳ ಪೋಷಕರಿಗೆ ಆತಂಕ ನಿರ್ಮಾಣ ಆಗಿದೆ. ಹವಾಮಾನ ವೈಪರೀತ್ಯ ಒಂದು ಕಡೆ, ಕೊರೋನಾ ಆತಂಕ ಮತ್ತೊಂದು ಕಡೆ, ಈಗ ಡೆಂಗಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಇವೆಲ್ಲವೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಆಲ್ಮೋಸ್ಟ್ ರಾಜ್ಯದಾದ್ಯಂತ ಈಗ ಎಲ್ಲಾ ಕಡೆಯಲ್ಲೂ ಕೂಡ ಮಕ್ಕಳಲ್ಲಿ ಅನಾರೋಗ್ಯ ಜಾಸ್ತಿಯಾಗಿ ಕಾಡ್ತಾ ಇರೋದು. ಅದರಂತೆ ಈಗ ವೈದ್ಯರುಗಳು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯ ಆತಂಕ ಬೇಡ ಈ ಸಂದರ್ಭದಲ್ಲಿ, ಯಾಕಂದ್ರೆ ಹವಾಮಾನ ವೈಪರೀತ್ಯ ಆಗ್ತಾ ಇದೆ, ಮತ್ತೊಂದು ಕಡೆ ಈಗ ಮಳೆ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಕರಣಗಳು ಆಗ್ತಾ ಇದೆ. ಅಸ್ತಮ ಇರುವಂತವರು ಜಾಸ್ತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಂತ ಹೇಳಿ. ಸೊ ಮಕ್ಕಳ ಪೋಷಕರು ಏನಾಗುತ್ತೋ ಏನೋ ಅನ್ನುವಂತಹ ಆತಂಕದಲ್ಲಿರ್ತಾರೆ. ಆದ್ರೆ ಸೂಕ್ತ ಸಂದರ್ಭದಲ್ಲಿ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿದ್ರೆ ಯಾವುದೇ ರೀತಿಯ ಆತಂಕ ಬೇಡ. ಆದ್ರೆ ಮುನ್ನೆಚ್ಚರಿಕೆ ಅತ್ಯಗತ್ಯ. ಯಾದಗಿರಿಯಲ್ಲಿ ಕೂಡ ಮಕ್ಕಳಿಗೆ ILI ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಈಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಿಂದ ಮಕ್ಕಳಿಗೆ ಶೀತ, ಜ್ವರ ಮತ್ತು ಕೆಮ್ಮು ಕೂಡ ಆವರಿಸಿದೆ. ಹೀಗಾಗಿ ಖುದ್ದಿಲ್ಲಿ ನೋಡಬಹುದು ಈಗಲೇ ದಿನನಿತ್ಯವೂ ಪ್ರಕರಣಗಳು ಯಾದಗಿರಿ ಜಿಲ್ಲಾ ಹಳೆ ಆಸ್ಪತ್ರೆಯಲ್ಲಿ ಕೂಡ ಸುಮಾರು ದಿನನಿತ್ಯವೂ 100ಕ್ಕೂ ಹೆಚ್ಚು ಮಕ್ಕಳು ಕೂಡ ಆಸ್ಪತ್ರೆಗೆ ಬಂದು ವೈದ್ಯರಿಂದ ತಪಾಸಣೆಗೆ ಒಳಗಾಗ್ತಾ ಇದ್ದಾರೆ. ಈಗಲೇ ಯಾದಗಿರಿಯ ಹಳೆ ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ಸುಮಾರು ಈಗಲೇ 10 ಬೆಡ್ ಮಕ್ಕಳು ಕೂಡ ಈಗಲೇ ದಾಖಲಾಗಿದ್ದಾರೆ. ಪ್ರತಿನಿತ್ಯವೂ ಕೂಡ ಏನಂತಂದ್ರೆ ಇಲ್ಲಿ ಜ್ವರದಿಂದ ಬಳಲುವಂತ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಹೀಗಾಗಿ ರಾಜ್ಯದಲ್ಲಿ ಕೋವಿಡ್ 3ನೇ ಅಲೆ ಆತಂಕ ಇದೆ. ಇಂಥದರ ನಡುವೆ ಈಗಲೇ ಮಕ್ಕಳಿಗೆ ವೈರಲ್ ಫೀವರ್ ಕಾಣಿಸಿಕೊಂಡಿದ್ದು ಕೂಡ ಆತಂಕ ಕೂಡ ಕಾಡ್ತಾ ಇದೆ. ನಾವು 10 ಬೆಡ್ ಅರೇಂಜ್ ಮಾಡ್ಕೊಂಡಿದ್ದು, ನಮ್ಮ ಹತ್ರ ಸಿದ್ಧತೆ ಮಾಡ್ಕೊಂಡಿದೀವಿ. ನಾವು ಎಲ್ಲ ಬರೋ ILI ಕೇಸ್ಗಳ ಸ್ಕ್ರೀನಿಂಗ್, ಕೊರೋನಾ ಇದೆ ಇನ್ಫೆಕ್ಷನ್ ಇದೆ ಇಲ್ಲ ಅಂತ ಸ್ಕ್ರೀನಿಂಗ್ ಮಾಡ್ತಾ ಇದೀವಿ. ಯಾವ್ಯಾವ ಕೊರೋನಾ ಇನ್ಫೆಕ್ಷನ್ ಸ್ಕ್ರೀನಿಂಗ್ ಮಾಡಿ ಪಾಸಿಟಿವ್ ಬರ್ತವೆ ಅವು ನಮ್ಮ ಕೋವಿಡ್ ಹೊಸ ಹಾಸ್ಪಿಟಲ್ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ನಮ್ಮ ಚಿಕಿತ್ಸೆ, ಮಕ್ಕಳಿಗೆ ಚಿಕಿತ್ಸೆ ಕೊಡ್ತೀವಿ. ನಾವು ಮಕ್ಕಳಿಗೆ ಎಲ್ಲ ಚಿಕಿತ್ಸೆ ಕೊಡಕ್ಕೆ ಬೆಡ್ ವ್ಯವಸ್ಥೆ ಇದೆ ಸರ್. ಇಲ್ಲಿ ಎಲ್ಲ ಸದ್ಯಕ್ಕೆ ILI ಸಲ ಎಲ್ಲ ಇದೆ. ಹೊಸ ಕೋವಿಡ್ ಹಾಸ್ಪಿಟಲ್, ಕೋವಿಡ್ ಟ್ರೀಟ್ಮೆಂಟ್ಸ್ ಒಳಗೆ ನಮ್ಮ ಹೊಸ ಹಾಸ್ಪಿಟಲ್ ಸಿದ್ಧತೆ ಎಲ್ಲ ಬಹಳ ಚೆನ್ನಾಗಿದೆ ಅಲ್ಲಿ. ಇದು ಇಲ್ಲಿನ ವೈದ್ಯರ ಮಾತಾಗಿದೆ. ನಾಗಪ್ಪ ಪಟೇಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಇನ್ನು ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಈಗ ಬೆಡ್ ಕೊರತೆ ಉಂಟಾಗಿದ್ದು ನ್ಯೂಸ್ 18 ಯಾವಾಗ ವರದಿಯನ್ನ ಪ್ರಸಾರ ಮಾಡ್ತೋ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಬಳ್ಳಾರಿ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಲಪಾಟೆ ಭೇಟಿಯನ್ನ ಕೊಟ್ಟಿದ್ದಾರೆ ಈಗ ಜಿಲ್ಲಾಸ್ಪತ್ರೆಗೆ. ಅಲ್ಲಿ ಮಕ್ಕಳ ಪ್ರಕರಣಗಳು ಅಂದ್ರೆ ಈಗ ಅನಾರೋಗ್ಯದಿಂದ ಮಕ್ಕಳು ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಬೆಡ್ಗಳ ಕೊರತೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ಈಗ ಬೆಡ್ ಇಲ್ಲದೆ ಆಸ್ಪತ್ರೆ ಮುಂದೆ ಮಕ್ಕಳು ಪರದಾಡಿರುವಂತಹ ಸುದ್ದಿಯನ್ನ ನ್ಯೂಸ್ 18 ಪ್ರಸಾರ ಮಾಡಿತು. ಜಿಲ್ಲಾಧಿಕಾರಿಗಳು ಈಗ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಮಕ್ಕಳು ಫುಟ್ಪಾತ್ ಮೇಲೆ ಕುಳಿತಿದ್ದ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ವರದಿಯ ಬಳಿಕ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮಕ್ಕಳ ಆಸ್ಪತ್ರೆಗೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ. ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ, ಬೆಡ್ಗಳ ಕೊರತೆ ಉಂಟಾಗ್ತಾ ಇದೆ, ಚಿಕಿತ್ಸೆಗೆ ಏನೇನು ಸಮಸ್ಯೆಗಳು ಉಂಟಾಗ್ತಾ ಇದೆ, ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಬಳ್ಳಾರಿ ಡಿಸಿ ಪವನ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಜಿಲ್ಲಾಸ್ಪತ್ರೆಗಳಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ, ವೈದ್ಯರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವೈದ್ಯರ ಜೊತೆ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್.
ವೈರಲ್ ಫೀವರ್ ವಿವಿಧ ರೀತಿಯ ಉಸಿರಾಟ ತೊಂದರೆ ಆಗಿರ್ಬೋದು, ವಿವಿಧ ರೀತಿಯಾಗಿರ್ತಕ್ಕಂತಹ ಕಾಯಿಲೆಗೆ ತುತ್ತಾಗಿ ಇವತ್ತು ಮಕ್ಕಳು ಇನ್ನು ಬಳ್ಳಾರಿ ಜಿಲ್ಲೆಯಾದಂಥ ಸಾಕಷ್ಟು ನೋವನ್ನು ಅನುಭವಿಸ್ತಕ್ಕಂಥದ್ದು. ಈ ಕುರಿತು ಏನು ನ್ಯೂಸ್ 18 ಕೂಡ ಎಕ್ಸ್ಕ್ಲೂಸಿವ್ ಆಗಿ ತಮ್ಮ ವರದಿಯನ್ನು ಬಿತ್ತಾರ ಮಾಡಿತ್ತು. ಬಿತ್ತಾರ ನಂತರವಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಕ್ಕಳ ವಾರ್ಡಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಇವತ್ತು DS ಆಗಿರ್ತಕ್ಕಂಥ ಬಸರೆಡ್ಡಿ ಅವರು ನಮ್ಮ ಜೊತೆಗೆ ಇದ್ದಾರೆ, ಅವರನ್ನು ಕೂಡ ಮಾತಾಡ್ತಾ ಹೋಗೋಣ. ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಇಲ್ಲಿದೆ ಅಂತೇಳಿ. ಸರ್ ನಮಸ್ಕಾರ. ಇವತ್ತು ನ್ಯೂಸ್ 18 ಕೂಡ ಸಂಪೂರ್ಣವಾಗಿ ವರದಿಯನ್ನು ಬಿತ್ತಾರ ಮಾಡಿದೆ. ಮಕ್ಕಳು ಕೂಡ ಸಂಪೂರ್ಣವಾಗಿ ಯಾವುದೋ ಬೇರೆ ಬೆಡ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ? ಬೆಡ್ ಸಿಗ್ತಾ ಇಲ್ಲ ಅನ್ನೋದು ಕೆಲವು ಪೇಷಂಟ್ಸ್ಗೆ ಆಗಿದೆ, ಇಲ್ಲ ಅಂತ ಹೇಳಲ್ಲ ನಾವು. ಯಾಕಂದರೆ ನಮ್ಮಲ್ಲಿ 40 ಬೆಡ್ಸ್ ಇದ್ದನ್ನು ಇವತ್ತು ನಾವು 55-60 ಬೆಡ್ಸ್ವರೆಗೂ ಏರಿಕೆ ಮಾಡ್ಕೊಂಡಿದ್ದೀವಿ. ಸ್ಟಿಲ್ ಪೇಷಂಟ್ಸ್ ಆರ್ ಕಮಿಂಗ್. ಬಟ್ ಯಾವುದೇ ಪೇಷಂಟ್ಗೆ ಬೆಡ್ನ ಇಲ್ಲದೆ ಕೆಳಗಡೆ ಮಲಗಿಸೋದು ಮಾಡ್ತಾ ಇಲ್ಲ ನಾವು. ಸಪೋಸ್ ಇಲ್ಲಿ ಬೆಡ್ ಇಲ್ಲ ಅಂದರೆ ನಾವು ವಿಮ್ಸ್ಗೆ ಕಳಿಸೋಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ವಿಮ್ಸಲ್ಲಿ ಅಂದರೆ ಏನು, ಈಗ ಆಲ್ರೆಡಿ ಜಿಲ್ಲಾಡಳಿತದಿಂದ ಚರ್ಚಿಸಿ ಅಲ್ಲಿ 100 ಬೆಡ್ಸ್ ಇರ್ತಕ್ಕಂಥದ್ದು ಮತ್ತೆ ಒಂದು 120 ಬೆಡ್ಸ್ ಡೆಂಟಲ್ ಕಾಲೇಜಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಈಗ ಆಲ್ರೆಡಿ 60-70 ಪೇಷಂಟ್ ಇನ್ನೂ ಬೆಡ್ಸ್ ಇದೆ ಅಲ್ಲಿ. ಸೊ ನಾವು ಅಲ್ಲಿಗೆ ಕಳಿಸ್ಕೊಡೋ ಏರ್ಪಾಡು ಮಾಡ್ತೀವಿ. ಏನಂದರೆ ಕೆಲವು ಪೇಷಂಟ್ಸು ಕೇಳ್ತಾ ಇಲ್ಲ, ಅವರು ಇಲ್ಲ ಸರ್ ಇನ್ನೂ ಸ್ವಲ್ಪ ತಗಲು ನಾವು ಟ್ರೀಟ್ಮೆಂಟ್ ತೊಗೋತೀವಿ ಅಂತೇಳಿ ಅಲ್ಲಿ ಇರ್ತಾರೆ. ಸಡನ್ ಆಗಿ ಈ ರೀತಿಯ ಕೇಸಸ್ಗಳು ಯಾಕೆ ಹೆಚ್ಚಿಗೆ ಆಗ್ತಾ ಇದೆ ಸರ್? ಮಕ್ಕಳಲ್ಲೇ ಕೂಡ ಹೆಚ್ಚಿಗೆ ಕಂಡುಬಂದು ಎಲ್ಲರೂ ಕೂಡ ಕಾಣ್ಬರ್ತದೆ. ಹೆಚ್ಚಾಗಿ ಮಕ್ಕಳಲ್ಲಿ ಕಂಡುಬರ್ತಕ್ಕಂಥದ್ದು ಕಾರಣ ಏನು ಸರ್? ಮೇನ್ ಕಾರಣ ಏನು ಅಂತ? ಮಕ್ಕಳಲ್ಲಿ ಕಾರಣ ಅಂದರೆ ಈ ವೈರಲ್ ಫೀವರು, ಸಸೆಪ್ಟಬಿಲಿಟಿ. ಮಕ್ಕಳು ಈಗ ಅಡಲ್ಟಲ್ಲಿ ಇಲ್ಲ ಅಂತಿಲ್ಲ, ಅವರಲ್ಲೂ ಇದೆ. ನಿಮಗೇನಂದರೆ ಮಕ್ಕಳಲ್ಲಿ ಸೆನ್ಸಿಟಿವಿಟಿ ಜಾಸ್ತಿ ಅಲ್ಲ, ಇದು ನಮಗೆ ಹೆಚ್ಚಾಗಿ ಗೋಚರಿಸ್ತದೆ. ಈಗ ಮಕ್ಕಳಿಗಾಗ್ಬಿಟ್ರೆ ಪೇರೆಂಟ್ಸ್ ಎಲ್ಲರೂ ಸೆನ್ಸಿಟೈಸ್ ಆಗಿಬಿಡ್ತಾರೆ. ಅದೇ ದೊಡ್ಡವ್ರಿಗಾದರೆ ಯಾರು ಅಷ್ಟು ಇದು ಮಾಡಲ್ಲ. ಈ ಮಕ್ಕಳಿಗಾಗಿರೋದ್ರಿಂದ ತಂದೆ ತಾಯಿ ಅಜ್ಜಿ ಪ್ರತಿಯೊಬ್ಬರು ಎವ್ರಿಬಡಿ ವಿಲ್ ಗೆಟ್ ಇನ್ ಟು ದಿ ರೆಸ್ಪಾನ್ಸ್. ಬಟ್ ಆ ನಿಟ್ಟಿನಲ್ಲಿ ಇವಾಗ ಇರ್ತಕ್ಕಂಥ ಏನು ರೈನಿ ಸೀಸನ್ ಇದೆ ಪ್ಲಸ್ ವಿಂಟರ್ ಸೀಸನ್, ಇವೆರಡು ಕ್ಲಬ್ ಆಗಿದೆ. ಸೊ ಇದು ಸೆಪ್ಟೆಂಬರ್, ಸೊ ಹಂಗಾಗಿ ಪ್ಲಸ್ ಕೋವಿಡ್ ಕಡಿಮೆ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಈ ಕೇಸಸ್ ಜಾಸ್ತಿ ಆಗ್ತಾ ಇದೆ ಮಳೆ. ಸೊ ಆದ ನಿಟ್ಟಿನಲ್ಲಿ ಕೂಡ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಆಲ್ರೆಡಿ ತೊಗೊಂಡು ಎಲ್ಲೆಲ್ಲಿ ನಾವು ಪ್ರಿವೆನ್ಷನ್ ಮಾಡೋಕ್ಕಾಗುತ್ತೆ ಪ್ರಿವೆಂಟ್ ಮಾಡ್ತಾ ಪ್ರಾಬಲಿ ಅನದರ್ 15 days ದಿಸ್ ವಿಲ್ ಕಮ್ ಡೌನ್. ನಾವು ಕಳಿಸ್ಕೊಡ್ತಾ ಇದ್ವಿ ಆ್ಯಂಬುಲೆನ್ಸಲ್ಲಿ, ಅಲ್ಲಿ ಹೋಗಿ ಚಿಕಿತ್ಸೆ ತೊಗೋಬೇಕು. ಬೆಡ್ಸ್ ಇದೆ, ಬೆಡ್ಸ್ ಇಲ್ಲದೆ ಏನು ತೊಂದರೆ ಇಲ್ಲ. ಈ ಜಿಲ್ಲೆಯಲ್ಲಿ ಇದೆ ಬೆಡ್ಸ್ ಇದೆ, ವಿಮ್ಸಲ್ಲಿ ಇದೆ, ಮೆಡಿಕಲ್ ಕಾಲೇಜಲ್ಲಿ ಬೆಡ್ಸ್ ಇದೆ. ವಿಮ್ಸಲ್ಲೂ ಕೂಡ ನಾವು ಈಗ ಆಲ್ರೆಡಿ ಬೆಡ್ಗಳ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ವಿನಾಯಕ ಬೆಳಗೆ, ನ್ಯೂಸ್ 18 ಕನ್ನಡ, ಬಳ್ಳಾರಿ. ಇನ್ನು ದಾವಣಗೆರೆಯಲ್ಲಿ ಯಾವ ರೀತಿಯ ಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಅಲ್ಲೂ ಕೂಡ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಕೆಮ್ಮು, ನೆಗಡಿ, ಶೀತ, ಜ್ವರದಿಂದ ಮಕ್ಕಳು ಬಳಲ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಮಕ್ಕಳಿಗೆ ಮೀಸಲಿಟ್ಟ ಬೆಡ್ ಎಲ್ಲ ಭರ್ತಿ ಆಗಿದೆ. ಎಲ್ಲಾ ಕಡೆಯಲ್ಲೂ ಈಗ ವೈರಲ್ ಫೀವರ್ ಜಾಸ್ತಿ ಆಗ್ತಾ ಇರೋದ್ರಿಂದ, ಹವಾಮಾನ ವೈಪರೀತ್ಯದಲ್ಲಿ ಈಗ ಈ ಬದಲಾವಣೆ ಆಗಿರೋದ್ರಿಂದ ಮಕ್ಕಳಲ್ಲಿ ಡೆಂಗಿಯ ರೋಗ ಒಂದ್ ಕಡೆ ಆದ್ರೆ ಬೇರೆ ಬೇರೆ ವೈರಲ್ ಫೀವರ್ಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಆತಂಕಗೊಂಡ ಪೋಷಕರು ಈಗ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ಹೆಚ್ಚಿನ ಮಕ್ಕಳಿಗೆ ಈಗ ಅನಾರೋಗ್ಯ ಕಾಡ್ತಾ ಇರುವ ಹಿನ್ನೆಲೆಯಲ್ಲಿ ಮಕ್ಕಳನ್ನ ದಾಖಲಿಸಿಕೊಳ್ಳಲಾಗುತ್ತೆ. SS ಆಸ್ಪತ್ರೆಯಲ್ಲೂ ಮಕ್ಕಳಿಗೆ ಮೀಸಲಿಟ್ಟ ಎಲ್ಲಾ ಬೆಡ್ಗಳು ಫುಲ್ ಆಗಿದೆ. ಪ್ರತಿದಿನ 20ಕ್ಕೂ ಹೆಚ್ಚು ಡೆಂಗ್ಯೂ ಕೇಸ್ಗಳು ಇಲ್ಲಿ ಪತ್ತೆಯಾಗಿದ್ದು 15 ದಿನಗಳಲ್ಲಿ 50ಕ್ಕೂ ಹೆಚ್ಚು ಮಕ್ಕಳು ICUನಲ್ಲಿ ದಾಖಲಾಗಿದ್ದಾರೆ. ಈಗ ಈ ಒಂದು ವೈರಲ್ ಫೀವರ್ ಇದೆಯಲ್ಲ ಜಿಲ್ಲೆಯಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ರೆಸ್ಪಿರೇಟರಿ ವೈರಸ್ನಿಂದ ಈ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ವೈದ್ಯರು. ಆದ್ರೆ ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಜ್ಞ ವೈದ್ಯರು ಹೇಳ್ತಾ ಇದ್ದು, ಈ ತರದ ಸಿಂಪ್ಟಮ್ಸ್ ಬಂದ ತಕ್ಷಣ ಆಲ್ಮೋಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮಕ್ಕಳಿಗೆ ಚಿಕಿತ್ಸೆಯನ್ನ ಕೊಡಿಸಿ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಬರ್ತಾ ಇರತಕ್ಕಂಥ ಮಕ್ಕಳಲ್ಲಿ ಕೋವಿಡ್ ಲಕ್ಷಣಗಳೇನು ಕಾಣಿಸ್ತಾ ಇಲ್ಲ. ಆಮೇಲೆ ಟೆಸ್ಟು ನೆಗೆಟಿವ್ ಬರ್ತಾ ಇದೆ. ಆದರೆ ಈಗ ಕಳೆದ 20ರಿಂದ ಒಂದು ತಿಂಗಳಲ್ಲಿ ಸಾಕಷ್ಟು ರೆಸ್ಪಿರೇಟರಿ ಇನ್ಫೆಕ್ಷನ್ ಬರ್ತಾ ಇದೆ. ಅದು ವೈರಸ್ಸಿಂದ ಬರ್ತಾ ಇದೆ. ಮುಖ್ಯವಾಗಿ ಡೆಂಗು ಫೀವರ್ ಇರ್ಬೋದು, ಅಥವಾ ಈ ವೈರಲ್ ಬ್ರಾಂಕ್ಯುಲೈಟಿಸ್ ಇರ್ಬೋದು, ಮತ್ತು ಮೂರನೇದಾಗಿ ಒಂದು ರಿಕೆಟ್ಸಿಯಲ್ ಫೀವರ್ ಅಂತ 15 ದಿನದಿಂದ ಈಗಾಗಲೇ ಸುಮಾರು 50ರಿಂದ 60 ICUನಲ್ಲಿನೇ ಮಕ್ಕಳುಗಳಿದ್ದಾರೆ. ಇದು ನಮ್ಮದು ವೈದ್ಯಕೀಯ ಮಹಾವಿದ್ಯಾಲಯ ಆಗಿರೋದ್ರಿಂದ ಅಲ್ಲಿ ಬೇರೆ ICUಗಳು ಅವೈಲೇಬಲ್ ಇರೋದ್ರಿಂದ ಅಲ್ಲಿ ಸಹಿತ ಮಕ್ಕಳನ್ನು ದಾಖಲೆ ಮಾಡಿಕೊಂಡು ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಸಹಯೋಗದೊಂದಿಗೆ ಈಗ ಅವರು ಎಲ್ಲ ಸರ್ವೆ ಮಾಡಿ, ಡೆಂಗು ಸರ್ವೆ ಮಾಡಿ, ಇದು ಮಾಡಿ, ಮನೆಯಲ್ಲಿ ನೀರಿನಲ್ಲಿ ಲಾರ್ವಾ ಎಲ್ಲ ಸರ್ವೆ ಮಾಡಿ, ಆ ರೀತಿ ಯಾವುದೇ ವಿಧವಾದಂಥ ಸೊಳ್ಳೆಗಳು ಬೆಳೆದಂತೆ ಲಾರ್ವಾಗಳು ಪೋಷಣೆ ಆಗದಂತೆ ಕ್ರಮ ವಹಿಸ್ತಾ ಇದ್ದಾರೆ. ಅದರಲ್ಲಿ ಡೆಂಗು ಲೈಕ್ ಇಲ್ನೆಸ್ ಅಂತಂದ್ರೆ ಅದರಲ್ಲಿ 6 ಜನ ಇದ್ದಾರೆ. ಎನ್ಸೆಫಲೈಟಿಸು 3 ಜನ, ಶ್ವಾಸಕೋಶದ ಕಾಯಿಲೆಯಿಂದ ನಡೆದ್ರು 33. ಸಹಯೋಗದೊಂದಿಗೆ ಈಗ ಅವರು ಕೊರೋನಾ ಭೀತಿಯ ನಡುವೆ ಈಗ ಸಾಂಕ್ರಾಮಿಕ ರೋಗದ ಭೀತಿ ಕಾಣಿಸ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಕ್ಕಳಿಗೆ ಹಲವು ಸಮಸ್ಯೆಗಳು ಕಾಣಿಸ್ತಾ ಇದ್ದು ಅನಾರೋಗ್ಯ ಸಮಸ್ಯೆಯಿಂದ ಮಕ್ಕಳು ಈಗ ಬಳಲ್ತಾ ಇದ್ದಾರೆ. ಸರ್ಕಾರಿ ಜಿಲ್ಲಾಸ್ಪತ್ರೆಯ ಮಕ್ಕಳ ವಾರ್ಡ್ ಇಲ್ಲೂ ಭರ್ತಿಯಾಗಿದೆ. ನೆಲದ ಮೇಲೆ ಬೆಡ್ಗಳನ್ನ ಹಾಕಿ ಚಿಕಿತ್ಸೆಗೆ ಎಲ್ಲ ವ್ಯವಸ್ಥೆಯನ್ನ ಈಗ ಅಲ್ಲಿನ ಆಸ್ಪತ್ರೆಯಲ್ಲಿ ಮಾಡಲಾಗ್ತಾ ಇದೆ. ಜಿಲ್ಲಾಸ್ಪತ್ರೆಗೆ ಒಟ್ಟು 215 ಮಕ್ಕಳು ದಾಖಲಾಗಿದ್ದಾರೆ.
12 ಮಕ್ಕಳ ಗಂಟಲ ದ್ರವ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಈಗ ಆರೋಗ್ಯ ಇಲಾಖೆ ಅಲ್ಲಿನ ವರದಿಗಾಗಿ, ಮಕ್ಕಳ ವರದಿಗಾಗಿ ಕಾಯ್ತಾ ಇದ್ದಾರೆ. DHO ಡಾಕ್ಟರ್ ರಂಗನಾಥ್ ಅವರು ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ರಾಜ್ಯದ ಎಲ್ಲಾ ಕಡೆ ಸೇಮ್ ಸಿಚುವೇಶನ್ ಇದೆ. ಮಕ್ಕಳಲ್ಲಿ ಈಗ ಹೆಚ್ಚಿನ ಅನಾರೋಗ್ಯ ಕಾಣಿಸ್ತಾ ಇರೋದು, ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ವೈರಲ್ ಫೀವರ್ ಕಾಣಿಸ್ತಾ ಇದೆ, ಬೇರೆ ಬೇರೆ ರೀತಿಯ ಅನಾರೋಗ್ಯ ಸಮಸ್ಯೆ ಕಾಣಿಸ್ತಾ ಇದೆ. ಸುಮಾರು ಒಂದೂವರೆ ತಿಂಗಳಿಂದ 215 LI ಪ್ರಕರಣಗಳು ಅಂತ ಮಕ್ಕಳಲ್ಲಿ ನಾವು ದಾಖಲು ಮಾಡಿದ್ದೇವೆ. ಅದರಲ್ಲಿ 205 ಪ್ರಕರಣಗಳು ಜಿಲ್ಲಾಸ್ಪತ್ರೆಯಲ್ಲಿ ಮತ್ತು 15 ಪ್ರಕರಣಗಳು ಪ್ರತ್ಯೇಕವಾಗಿ ಹೊಸದುರ್ಗ ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲಿ ನಾವು ದಾಖಲು ಮಾಡಿ ಚಿಕಿತ್ಸೆ ಮಾಡಿದ್ದೀವಿ. ಸೊ ಇವರೆಲ್ಲರಿಗೂ ಕೂಡ RT-PCR ಕೋವಿಡ್ ನೆಗೆಟಿವ್ ಅಂತ ಬಂದಿದೆ. ಹಾಗಾಗಿ ಬೇರೆ ವೈರಾಣು ಇರ್ಬೋದು, ಬೇರೆ ಕಾಯಿಲೆ ಇರ್ಬೋದು ಅಂತ ನಾವು 10 ಸ್ಯಾಂಪಲನ್ನು ಹೊಸದುರ್ಗದಿಂದ ಕಳಿಸಿದ್ವಿ. ಅದು ರೆಸ್ಪಿರೇಟರಿ ಸಿನ್ಸಿಟಿಯಲ್ ವೈರಸ್ RSV ವೈರಸ್ ಅಂತ ಬಂದಿದೆ. ಅದು ಸಹಜವಾದಂಥ ವೈರಾಣು. NIV ಬೆಂಗಳೂರು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಬೆಂಗಳೂರು, ನಿಮೆನ್ಸ್ ಬೆಂಗಳೂರು, ಅಲ್ಲಿ ಕಳಿಸಿದ್ವಿ. ಸೊ ಅಲ್ಲಿಂದ ನಮಗೆ ವರದಿ ನಿನ್ನೆ ಬಂದಿದೆ. ಸೊ ಆ ವರದಿ ಪ್ರಕಾರ ರೆಸ್ಪಿರೇಟರಿ ಸಿನ್ಸಿಟಿಯಲ್ ವೈರಸ್ ಅಂತ ಪತ್ತೆ ಆಗಿದೆ. ಬೇರೆ ವೈರಾಣುಗಳು ಪತ್ತೆ ಆಗಿಲ್ಲ. ಯಾರು ಭಯಭೀತರಾಗೋದು ಬೇಡ ಅಂತ ಪೋಷಕರಲ್ಲಿ ಕೂಡ ಮನವಿ ಮಾಡಿದ್ದೇವೆ. ಜೊತೆಯಲ್ಲಿ ಈಗ ಇನ್ನೂ 10-12 ಪ್ರಕರಣಗಳಲ್ಲಿ ಸ್ಯಾಂಪಲ್ಸ್ ಗಂಟಲು ದ್ರಾವ ಮತ್ತು ಮಾದರಿಗಳನ್ನು, ಮೂಗಿನ ದ್ರಾವದ ಮಾದರಿಗಳನ್ನು NIVಗೆ ಮತ್ತೆ ಕಳಿಸಿದ್ದೇವೆ. ಸೊ ಅದರಲ್ಲಿ ಫಲಿತಾಂಶವನ್ನು ನೋಡ್ಕೊಂಡು ಕಳೆದ ವರ್ಷ News18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಅನ್ನುವ ವಿಶೇಷ ಅಭಿಯಾನವನ್ನ ಮಾಡಿತ್ತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡೋದಕ್ಕೆ ವೇದಿಕೆ ಕಲ್ಪಿಸಿಕೊಟ್ಟಿತ್ತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನ ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿತ್ತು. ಈಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಿದ್ದು, ನಿಮ್ಮ ಮಕ್ಕಳಲ್ಲೂ ವಿಶೇಷ ಪ್ರತಿಭೆ ಹೊಂದಿದ್ರೆ ಈಗಲೇ news18.com/younggenius ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ. ಇನ್ನು ಬೈಜೂಸ್ 2ನೇ ಸೀಸನ್ ಬಗ್ಗೆ ಸ್ಯಾಂಡಲ್ವುಡ್ನ ನಟಿ, ಲಂಕೇಶ್ ಸಿನಿಮಾದ ಹೀರೋಯಿನ್ ಎಸ್ತರ್ ನರೋನಾ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ನಮಸ್ಕಾರ, ನಾನು ನಿಮ್ಮ ಎಸ್ತರ್ ನೊರೋನ್. ನೆಟ್ವರ್ಕ್ 18 ಆಯೋಜಿಸುತ್ತಿರುವ ಯಂಗ್ ಜೀನಿಯಸ್ ಅನ್ನೋ ಕಾರ್ಯಕ್ರಮ ತುಂಬಾನೇ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಅನ್ನಿಸ್ತಾ ಇದೆ ನನಗೆ. ಟ್ಯಾಲೆಂಟ್ ಇದ್ದ ಮಕ್ಕಳಿಗೆ ಇದೊಂದು ಒಳ್ಳೆ ಅವಕಾಶ. ಸೊ ಪೇರೆಂಟ್ಸ್ ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ, ಮಕ್ಕಳು ಕೂಡ ಉತ್ಸಾಹ ತೋರಿಸಿ ಭಾಗವಹಿಸಿ, ಆ್ಯಂಡ್ ಐ ಆಮ್ ಶೂರ್ ಯು ವಿಲ್ ಬೆನಿಫಿಟ್ ಅ ಲಾಟ್ ಔಟ್ ಆಫ್ ಇಟ್. ಐ ವಿಶ್ ನೆಟ್ವರ್ಕ್ 18 ಆಲ್ ದ ವೆರಿ ಬೆಸ್ಟ್. ಐ ವಿಶ್ ಯಂಗ್ ಜೀನಿಯಸ್ ಆಲ್ ದ ವೆರಿ ಬೆಸ್ಟ್. ಐ ಹೋಪ್ ಯು ಆಲ್ ಡೂ ವೆಲ್. ನಾವು ಮತ್ತೆ ಬಂದಿದ್ದೀವಿ ಇಂಥದ್ದೇ ಯಂಗ್ ಜೀನಿಯಸ್ಗಳ ಹುಡುಕಾಟದಲ್ಲಿ. ಅವರನ್ನ ಈಗಲೇ ರಿಜಿಸ್ಟರ್ ಮಾಡಿ news18.com/younggenius ಅಥವಾ ಬೈಜೂಸ್ ಆಪ್ನ ಯಂಗ್ ಜೀನಿಯಸ್ ಸೆಕ್ಷನ್ಗೆ ಲಾಗ್ ಆನ್ ಮಾಡಿ ಶೀಘ್ರದಲ್ಲಿ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಅಂತಿಮ ನಮನ ಸಲ್ಲಿಸಲು ಆಗಮಿಸಿದ್ದಾರೆ ರಾಹುಲ್ ಗಾಂಧಿ. ಸೇಂಟ್ ಪ್ಯಾಟ್ರಿಕ್ ಚರ್ಚ್ನಲ್ಲಿ ಮುಂದುವರೆದಿದೆ ವಿಧಿವಿಧಾನ. ಬ್ರಿಗೇಡ್ ರಸ್ತೆಯಲ್ಲಿರುವ ಸೇಂಟ್ ಪ್ಯಾಟ್ರಿಕ್ ಚರ್ಚ್ ಅಲ್ಲಿ ವಿಧಿವಿಧಾನ ನಡೀತಾ ಇದ್ದು ಚರ್ಚ್ಗೆ ಆಗಮಿಸಿದ್ದಾರೆ ರಾಹುಲ್ ಗಾಂಧಿ. And perhaps this is what we pray for Oscar, that he didn't live for himself. He lived for others. He lived for the poor. He lived for the Christians that we represent, that he represented us. Secondly, I said the second character of the mother. The mother is a widow, we are told, and in the Palestinian tradition, the Israel tradition, widows were of the last class. They lost their personhood, they lost their personality. We could say they were non-entity. They didn't mean much. And not only that, they were discarded, they were kept aside, they could not participate in the public ceremonies because a widow. Some of our perhaps our traditions are also like that. And more than that, the second characteristic of a widow is she is helpless. She is helpless. And thirdly, she is always dependent on someone else. Dependent on the son, dependent on her grandchildren. She is not on her own. Perhaps I draw this picture of our own Christian community today. Our Christian community is a mother for us. And today I must say that our mother is a widow. And in
Oscar's death, a part of the community also dies today. Because he was the tallest figure among us, and as Christian, as one who protected us, he defended our rights, he spoke for us, and surely his death will be a great loss for us. Loss in the sense the Christian community to be considered as being widowed today. ರಾಜ್ಯದಾದ್ಯಂತ ಅನಧಿಕೃತ ದೇಗುಲಗಳ ಲಿಸ್ಟ್ ಈಗ ರೆಡಿ ಆಗಿದೆ. ಅನಧಿಕೃತ ಆಗಿದ್ರೂ ಇದು ಜನರ ಭಾವನೆಗಳ ಪ್ರಶ್ನೆ. ಸುಪ್ರೀಂ ಕೋರ್ಟ್ ಆದೇಶದಿಂದ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಆದರೆ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಇಚ್ಛಾ ಶಕ್ತಿ ಇದ್ರೆ ಅಭಿವೃದ್ಧಿ ಮತ್ತು ಕಾನೂನು ಪಾಲನೆಗೂ ಅಡ್ಡಿ ಆಗಲ್ಲ. ಅಧಿಕಾರಿಗಳಿಗೆ ಇಟ್ಟಿಯ ಬಸವೇಶ್ವರ ಐಕ್ಯ ಮಂಟಪ ಹಾಗೆ ನೋಡಿದ್ರೆ ಹಿನ್ನೀರಿನಲ್ಲಿ ಐಕ್ಯ ಮಂಟಪ ಮುಳುಗಡೆ ಆಗಬೇಕಾಗಿತ್ತು. ಆದ್ರೆ ಇದನ್ನ ರಕ್ಷಿಸಿ ಜನರ ಭಾವನೆಗಳಿಗೆ ಬೆಲೆ ಕೊಡಲಾಗಿದೆ. ಅಭಿವೃದ್ಧಿ ಕೆಲಸವೂ ಆಗಿದೆ. ಐಕ್ಯ ಮಂಟಪವನ್ನು ಉಳಿಸಲಾಗಿದೆ. ಆದಿ ಅನಾದಿ ಅಪ್ಪತ್ತ ಕೂಡಲ ಸಂಗಮ ಅಂಥೇಳಿ ಇದು ಇತಿಹಾಸದಾಗನ ಇದು ರೆಕಾರ್ಡ್ ರೀ. ಆನಂತರ ಇಲ್ಲೇ ಬಸವಣ್ಣವರು ಐಕ್ಯ ಸ್ಥಳ ಇದು ಏನು ಸರ್. ಇಲ್ಲೇ ಅವರು ಅಂಡರ್ಗ್ರೌಂಡಿಂಗ್ ಮಾಡ್ಯಾರ ಇಲ್ಲಿ ಸರ್. ಮೂರು ಹೊಳಿ ಕೂಡದಲ್ಲೇ ಅದು ಒಂದು ಮೂರು ಹೊಳಿ ಕೂಡಲೇ ಸಂಗಮ ಕೂಡಲ ಸಂಗಮ ಅಂಥೇಳಿ ಇಲ್ಲೇ ಅದು ಮೂರು ನದಿ ಕೂಡದಲ್ಲೇ ಅದೊಂದು ಬಸವಣ್ಣವರು ಐಕ್ಯ ಆಗಿದ್ರಿ ಸರ್. ನಾರಾಯಣಪುರ ಡ್ಯಾಮ್ ಆಗೋಕ್ಕಿಂತ ಮುಂಚೆದಲ್ಲೇ ಇದನ್ನು ಕಟ್ಟಡ ಮಾಡ್ಯಾರ ಸರ್. ಮಾಡಿ ಒಳಗೆ 120 ಪಂಪನಿಗೆ ಅದಾವ ರೀ. ಅಲ್ಲಿ ಕೆಳಗೆ ಅವರು ಬಸವಣ್ಣವ್ರು ಐಕ್ಯ ಸ್ಥಳ ಅಲ್ಲೇ ಐಕ್ಯ ಆಗಿದ್ದವರು. ಅದು ಮಾಡಲಿಲ್ಲ ಅಂತ ಸರ್ ಅದು ಪೂರ ಒಂದು ಮಾಪೂರ್ ಬಂದಾಗಾತು ಈ ಡ್ಯಾಮಿನ ನೀರು ನಿಂತಾಗಾದ್ರೂ ಅದು ಮುನಿಗಿಬಿಡ್ತಿತ್ತು ಸರ್. ಹಾಗಾದ್ರೆ ಐಕ್ಯ ಮಂಟಪದ ರಕ್ಷಣೆ ಯಾವ ರೀತಿಯಾಗಾಯ್ತು, ಅಲ್ಲಿ ಕೈಗೊಂಡಂತಹ ಕ್ರಮಗಳು ಏನೇನು ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಾಹಿತಿ. ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಸ್ವಪಕ್ಷದ ಕೆಲವು ನಾಯಕರೇ ಸರ್ಕಾರ ವಿರುದ್ಧವಾಗಿ ಈ ಒಂದು ಕ್ರಮವನ್ನು ಖಂಡಿಸ್ತಾ ಇದ್ದಾರೆ. ಆದರೆ ಧಾರ್ಮಿಕ ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವ ಹಿನ್ನೆಲೆಯಲ್ಲಿ, ಅವನ್ನು ಸಂರಕ್ಷಿಸುವ ಹಿನ್ನೆಲೆಯಲ್ಲಿ ಯಾವ ರೀತಿ ಪ್ರಯತ್ನಗಳಾಗಿದ್ದಾವೆ, ಅವುಗಳನ್ನು ಸಂರಕ್ಷಿಸಬೇಕು ಅನ್ನುವಂತಹ ಇಚ್ಛಾಶಕ್ತಿ ಇದ್ದರೆ ಏನೆಲ್ಲ ಮಾಡ್ಬೋದು ಎನ್ನುವಂಥದ್ದಕ್ಕೆ ಒಂದು ಉದಾಹರಣೆಯನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೇನೆ. ನಾವೀಗ ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಇರುವಂಥದ್ದು. ಇಲ್ಲಿ ನಾನೇನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಐತಿಹಾಸಿಕ ಸ್ಥಳವಾಗಿದ್ದು ಇದೀಗ ರಾಜ್ಯ ರಾಷ್ಟ್ರೀಯ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುವಂತಹ ಒಂದು ಪುಣ್ಯಕ್ಷೇತ್ರ. ಈ ನೀರು ಬಸವಸಾಗರ ಜಲಾಶಯದ ಹಿನ್ನೀರು ಆಗಿರುವಂಥದ್ದು. ಬಸವಸಾಗರ ಜಲಾಶಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೀರು ನಿಂತಾಗ ಇಲ್ಲಿ ಮುಳುಗಡೆ ಆಗುವಂತಹ ಸಂಭವ ಕೂಡ ಇರುತ್ತೆ. ಆದರೆ ಆಗಿನ ಕಾಲದಲ್ಲಿ ಇದ್ದಂತಹ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಒಂದು ಇಚ್ಛಾಶಕ್ತಿಯಿಂದಾಗಿ ಈ ಒಂದು ಐಕ್ಯ ಮಂಟಪಕ್ಕೆ ಬೇರೆಯಾದಂತಹ ಒಂದು ರೂಪವನ್ನು ನೀಡಿ ಇವತ್ತಿಗೂ ಅದು ಜನರಿಗೆ ದರ್ಶನಕ್ಕೆ ಸಿಗುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿರೋದು ಅಂದಿನ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಒಂದು ಇಚ್ಛಾಶಕ್ತಿಯಿಂದನೇ ಆಗಿರುವಂತಹ ಕೆಲಸ ಅಂತ ಹೇಳಲೇಬೇಕಾಗುತ್ತೆ. ಬಸವಣ್ಣನವರ ಐಕ್ಯ ಮಂಟಪದ ಸುತ್ತಲೂ ಕೂಡ ಒಂದು ಗೋಡೆಯನ್ನು ನಿರ್ಮಿಸಿ ಜನರಿಗೆ ಅಲ್ಲಿ ಹೋಗಿಯೇ ದರ್ಶನ ಪಡೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ಅದ್ಭುತವಾಗಿ ಅಂದಿನ ಅಧಿಕಾರಿಗಳು ಮಾಡಿರುವಂಥದ್ದು ಬಸವಣ್ಣನವರ ಐಕ್ಯ ಮಂಟಪ. ಆ ಮಂಟಪಕ್ಕೆ ಇವತ್ತಿಗೂ ಕೂಡ ನಿತ್ಯ ಭಕ್ತರು ಆಗಮಿಸಿ ಐಕ್ಯ ಮಂಟಪ ಇರುವಂತಹ ಸ್ಥಳಕ್ಕೆ ತೆರಳಿ ಅಲ್ಲಿ ದರ್ಶನವನ್ನು ಪಡೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸುಮಾರು ದೇವಸ್ಥಾನದಿಂದ 350-400 ಅಡಿಯಷ್ಟು ನದಿಯಲ್ಲಿ ಹೋಗಬೇಕಾಗುತ್ತೆ. ನದಿಯಲ್ಲಿ ಒಂದು ಸೇತುವೆ ಆಕಾರದಲ್ಲಿ ಭಕ್ತರು ಅಲ್ಲಿಗೆ ಹೋಗೋದಕ್ಕೆ ದಾರಿಯನ್ನು ಮಾಡಿದ್ದಾರೆ. ಈಗೇನು ದೃಶ್ಯದಲ್ಲಿ ಕಾಣಿಸ್ತಾ ಇದೆ ಇದೇ ಅಲ್ಲಿಗೆ ಹೋಗುವಂತಹ ದಾರಿ. ಸುಮಾರು 125 ಮೆಟ್ಟಿಲುಗಳು ಇರುವಂಥದ್ದು, ಅಂದರೆ ಕೆಳಗಡೆ ಇಳಿಬೇಕು. ಈ ನದಿಯಲ್ಲಿ ಸುಮಾರು 300 ಅಡಿಯಷ್ಟು ಬಂದ ಬಳಿಕ ಆ ಒಳಗಡೆ ಇಳಿಯುವಂತಹ ವ್ಯವಸ್ಥೆ ಇದೆ. ಮೆಟ್ಟಿಲುಗಳನ್ನು ಮಾಡಿದರೆ 125 ಮೆಟ್ಟಿಲುಗಳಿದ್ದಾವೆ. ಒಳಗಡೆ ಸುಸರ್ಜಿತವಾಗಿ ಗಾಳಿ ಬೆಳಕು ಬರುವ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಒಳಗಡೆ ನಿತ್ಯವೂ ಕೂಡ ಪೂಜೆ ಪುನಸ್ಕಾರಗಳು ನಡೀತವೆ. ಏನು ಮೆಟ್ಟಿಲುಗಳು ಕಾಣಿಸ್ತಾ ಇದ್ದಾವೆ ಈ ರೀತಿಯಾಗಿ ಸುತ್ತಲೂ 125 ಮೆಟ್ಟಿಲುಗಳು ಇರುವಂಥದ್ದು. ಅಲ್ಲಿ ಏನು ದೃಶ್ಯದಲ್ಲಿ ಕಾಣಿಸ್ತಾ ಇದೆ ಇದು ಬಸವಣ್ಣನವರ ಐಕ್ಯ ಮಂಟಪ. ಇದು ಐಕ್ಯವಾಗಿರುವಂತಹ ಸ್ಥಳ. ಈ ಸ್ಥಳ ಇದೀಗ ನದಿಯ ಮಧ್ಯಭಾಗದಲ್ಲಿ, ಅಂದರೆ ದಂಡೆಯಿಂದ ಸುಮಾರು 350-400 ಅಡಿಯಷ್ಟು ದೂರದಲ್ಲಿ ಇರುವಂಥದ್ದು. ನೀರಿನಲ್ಲಿ ಈ ರೀತಿಯಾಗಿ ಒಂದು ಕಟ್ಟಡವನ್ನು ಕಟ್ಟಿ ಬಸವಣ್ಣನವರ ಐಕ್ಯ ಮಂಟಪವನ್ನು ಸಂರಕ್ಷಿಸುವಂತಹ ಕೆಲಸವನ್ನು, ಹಾಗೆಯೇ ಮುಂದುಗಡೆ ಬಸವಣ್ಣನವರ ಐಕ್ಯ ಆಗಿರುವಂತಹ ಸ್ಥಳದವರೆಗೂ ಕೂಡ ಸಂಪೂರ್ಣವಾಗಿ ವಿವರವನ್ನು ಕೊಡ್ತಾ ಹೋಗ್ತೀನಿ.
ಇಲ್ಲಿ ನಾವು ಯಾವ ರೀತಿಯಾಗಿ ದೇವಾಲಯಗಳನ್ನು ದೇವಸ್ಥಾನಗಳನ್ನು ಸಂರಕ್ಷಿಸಬೇಕು ಅನ್ನುವಂತಹ ಮನಸ್ಸು ಮಾಡಿದರೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೋದು ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆಯನ್ನು ತೋರಿಸ್ತಾ ಇರುವಂಥದ್ದು. ಅಂದಿನ ಅಧಿಕಾರಿಗಳೇನಾದರೂ ಇದನ್ನು ನಿರ್ಲಕ್ಷಿಸಿ ಹಾಗೆ ಬಿಟ್ಬಿಟ್ಟಿದ್ರೆ ಇವತ್ತಿಗೆ ಕೃಷ್ಣಾ ನದಿಯಲ್ಲಿ ಅಂದರೆ ಬಸವಸಾಗರ ಜಲಾಶಯದ ಹಿನ್ನೀರಿನಲ್ಲಿ ಬಸವಣ್ಣನವರ ಐಕ್ಯ ಮಂಟಪ ಸಂಪೂರ್ಣವಾಗಿ ಮುಳುಗಡೆ ಆಗಿ ಹೋಗ್ತಾ ಇತ್ತು. ಭಕ್ತರಿಗೆ ಬಸವಣ್ಣನವರ ಐಕ್ಯ ಮಂಟಪದ ದರ್ಶನವೇ ಆಗ್ತಾ ಇರಲಿಲ್ಲ. ಅಂಥ ಒಂದು ಐತಿಹಾಸಿಕ ಕೆಲಸವನ್ನು ಅಂದಿನ ಅಧಿಕಾರಿಗಳು ಮಾಡಿರುವಂಥದ್ದು. ಬಸವಣ್ಣನವರ ಐಕ್ಯ ಮಂಟಪವನ್ನು ಸಂರಕ್ಷಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೇ ಈ ರೀತಿಯಾಗಿ ಏನು ಹಿಂದಿನ ಅಧಿಕಾರಿಗಳು ಮಾಡಿದ್ದಾರೆ ಅಂತಹ ಕ್ರಮಗಳನ್ನು ಯಾಕೆ ಮಾಡೋದಕ್ಕೆ ಆಗೋದಿಲ್ಲ? ಒಂದು ವೇಳೆ ಸರ್ಕಾರಕ್ಕೆ ಮತ್ತು ಈಗಿನ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಮತ್ತು ಸಂರಕ್ಷಿಸಬೇಕು ಅನ್ನುವಂತಹ ದೃಢ ಸಂಕಲ್ಪ ಮತ್ತು ಮನಸ್ಸಿದ್ದರೆ ಏನು ಬೇಕಾದರೂ ಮಾಡಬಹುದು ಅನ್ನುವಂಥದ್ದಕ್ಕೆ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದ ಬಸವಣ್ಣನವರ ಐಕ್ಯ ಮಂಟಪ ಏನಿದೆ ಇದೇ ಒಂದು ಉತ್ತಮವಾದಂತಹ ಉದಾಹರಣೆ ಅಂತಲೇ ಹೇಳಬೇಕಾಗುತ್ತೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಉಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. कहानी संघर्ष की, कहानी उत्कर्ष की, कहानी एक ऐसी शख्सियत की जो गरीबी और गुमनामी के अंधेरों से निकलकर बना विश्व के सबसे बड़े लोकतंत्र का नायक। कौन है ये व्यक्ति? मैं नरेंद्र दामोदर दास मोदी, द अनटोल्ड स्टोरी। ಕೆಎಸ್ಆರ್ಟಿಸಿ ಬಸ್ಸಲ್ಲಿ ಯುವತಿಗೆ ಅಪರಿಚಿತ ಕಿಸ್ ಅನ್ನ ಮಾಡಿದ್ದು ಸಿನಿಮಾ ಸ್ಟೈಲ್ ಅಲ್ಲಿ ಆತ ಕಿಸ್ ಮಾಡಿ ಪರಾರಿಯಾಗಿದ್ದಾನೆ. ತೆಲುಗಿನ ಗೀತಾ ಗೋವಿಂದಂ ಸಿನಿಮಾ ಶೈಲಿಯಲ್ಲಿ ಆತ ಕಿಸ್ ಅನ್ನ ಮಾಡಿ ಬಸ್ನಿಂದ ಆತ ಪರಾರಿಯಾಗಿದ್ದಾನೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಕೆಎಸ್ಆರ್ಟಿಸಿ ಎಸಿ ಬಸ್ನಲ್ಲಿ ಯುವತಿಯ ಕೆನ್ನೆಗೆ ಮುತ್ತು ಕೊಟ್ಟ ವ್ಯಕ್ತಿಯನ್ನ ವಿರುದ್ಧ ಈಗ ದೂರು ದಾಖಲಾಗಿದೆ. ಹುಟ್ಟೂರು ಬಳ್ಳಾರಿಗೆ ತೆರಳಿ ವಾಪಸ್ ಆಗ್ತಾ ಇದ್ರು ಆರ್ಕಿಟೆಕ್ಚರ್ ವಿದ್ಯಾರ್ಥಿನಿ ಕೆಎಸ್ಆರ್ಟಿಸಿಎಫ್ 834 ಎಸಿ ಬಸ್ಸಲ್ಲಿ ಆ ಯುವತಿ ಸಂಚಾರವನ್ನ ಮಾಡ್ತಾ ಇದ್ಲು. ಆದ್ರೆ ಜಾಲಹಳ್ಳಿಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಕೆನ್ನೆಗೆ ಮುತ್ತು ಕೊಟ್ಟು ಆತ ಎಸ್ಕೇಪ್ ಆಗಿದ್ದಾನೆ. ಮುಂಜಾನೆ 5 ಗಂಟೆ ಸಮಯದಲ್ಲಿ ಈ ಘಟನೆ ನಡೆದಿರೋದು. ಮಹಿಳೆಯ ಮಾನಹಾನಿ ಮಾಡಿದ ಅಂತ ಹೇಳಿ ದೂರನ್ನ ದಾಖಲು ಮಾಡಲಾಗಿದ್ದು ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಯುವತಿ ದೂರನ್ನ ದಾಖಲಿಸಿದ್ದಾಳೆ. ಟವರ್ ಲೊಕೇಶನ್ ಆಧಾರದ ಮೇಲೆ ಆರೋಪಿ ಪತ್ತೆಗೆ ಪ್ರಯತ್ನವನ್ನ ಮಾಡಲಾಗಿದೆ. ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಅನ್ನುವ ವಿಶೇಷ ಅಭಿಯಾನ ಮಾಡಿತ್ತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡೋದಕ್ಕೆ ಒಂದು ಅತ್ಯುತ್ತಮವಾದ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿತ್ತು. ಕಲೆ, ಸಾಹಿತ್ಯ, ವಿಜ್ಞಾನ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನ ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯ ಮಾಡಿಕೊಡಲಾಗಿತ್ತು. ಈಗ ಮತ್ತೆ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಾ ಇದೆ. ನಿಮ್ಮ ಮಕ್ಕಳಲ್ಲೂ ವಿಶೇಷ ಪ್ರತಿಭೆ ಹೊಂದಿದ್ರೆ ಈಗಲೇ news18.com/younggenius ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ. ಏನೋ ಬೈಜೂಸ್ 2ನೇ ಸೀಸನ್ ಬಗ್ಗೆ ಸ್ಯಾಂಡಲ್ವುಡ್ ಸಂಗೀತ ನಿರ್ದೇಶಕ ಶ್ರೀಧರ್ ಸಂಭ್ರಮ್ ಮಾತನಾಡಿದ್ದಾರೆ, ನೋಡೋಣ. ಹಲೋ, ನಮಸ್ತೆ. ನಾನು ನಿಮ್ಮ ಸಂಗೀತ ನಿರ್ದೇಶಕ ಶ್ರೀಧರ್ ಸಂಭ್ರಮ್. ಯಂಗ್ ಜೀನಿಯಸ್ ಅನ್ನೋ ಒಂದು ಆಲ್ ಓವರ್ ಇಂಡಿಯಾ ಕ್ಯಾಂಪೇನ್ ಈ ಪ್ರೋಗ್ರಾಮ್ ಏನು ನಡೀತಾ ಇದೆ, ಇದಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಟು ಆಲ್ ದ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಕಂಟೆಸ್ಟೆಂಟ್ಸ್. ಈ ಕ್ಯಾಂಪೇನ್ಗೆ ಒಳ್ಳೆಯದಾಗಲಿ ಅಂತ ಅನಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ನಾವು ಮತ್ತೆ ಬಂದಿದ್ದೀವಿ ಇಂಥದ್ದೇ ಯಂಗ್ ಜೀನಿಯಸ್ಗಳ ಹುಡುಕಾಟದಲ್ಲಿ. ಅವರನ್ನ ಈಗಲೇ ರಿಜಿಸ್ಟರ್ ಮಾಡಿ news18.com/younggenius ಅಥವಾ ಬೈಜೂಸ್ ಆಪ್ ನ ಯಂಗ್ ಜೀನಿಯಸ್ ಸೆಕ್ಷನ್ಗೆ ಲಾಗ್ ಆನ್ ಮಾಡಿ ಶೀಘ್ರದಲ್ಲಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.